ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳು ಡೈಲಿ ಮನೆಯಲ್ಲಿ ಯಾವ ರೀತಿ ಆಟ ಆಡ್ತಾಳೆ. ಕೆಲವರು ತುಂಬ ಜನ ನನ್ನ ಕೇಳ್ತಾರೆ, ಮನೆಯಲ್ಲಿ ಒಬ್ಬಳೇ ಇರ್ತಾಳಲ್ವ, ಅಕ್ಕಪಕ್ಕದ ಮನೆಯಲ್ಲಿ ಯಾರೂ ಕೂಡ ಮಕ್ಕಳಿಲ್ಲ, ಹಾಗೆ ಹೊರಗಡೆನೂ ಸಹ ನಾವು ಕರ್ಕೊಂಡೋಗಲ್ಲ. ನಾವು ಕರ್ಕೊಂಡೋಗೋದು ಸಂಡೇ ಅಷ್ಟೇ. ಸೊ ಮನೆಯಲ್ಲಿ ಒಬ್ಬಳೇ ಬೇಜಾರಾಗಲ್ವ ಅವಳಿಗೆ ಅಂತ ಕೇಳ್ತಾರೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಬೇಜಾರು ಹಾಗೇ ಆಗುತ್ತೆ, ಸಾಮಾನ್ಯವಾಗಿ ಮಕ್ಕಳು ಒಬ್ಬರೇ ಇದ್ದರೆ ಅವ್ರಿಗೆ ಬೇಜಾರಾಗುತ್ತೆ ಅಲ್ವಾ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಅವಳಿಗೆ ಬೇಜಾರು ಆಗ್ದಲೇ ಇರೋ ಥರ ನಾನು ಕೂಡ ಅವಳ ಜೊತೆ ಚಿಕ್ಕ ಮಗು ಥರ ಆಟ ಆಡ್ಬಿಡ್ತೀನಿ. ಡೈಲಿ ಯಾವ ರೀತಿ ಒಂದೇ ರೀತಿ ಆಟನ ನಾನು ಯಾವತ್ತೂ ಅವಳ ಜೊತೆ ಆಟ ಆಡೋದಕ್ಕೆ ಹೋಗಲ್ಲ. ವೆರೈಟಿ ಆಟ, ಡೈಲಿ ಒಂದೊಂದು ಥರ ಆಟ ಕಂಡುಹಿಡಿತಾಳೆ ಅವಳೇ. ಆ ಥರ ಅವಳು ಹೇಳ್ಕೊಡ್ತಾಳೆ, ನನಗೆ ಹಿಂಗೆ ಆಡೋಣ ಬಾ, ಹಂಗೆ ಆ ಥರ ಆಟ ಆಡೋಣ ಅಂತ. ಸೊ ನಾವು ಅದೇ ರೀತಿಯಲ್ಲೇ ಆಟ ಆಡ್ತಾಯಿರ್ತೀವಿ. ಸೊ ಇವತ್ತಿನ ಫುಲ್ಲು ವ್ಲಾಗಲ್ಲಿ ನನ್ನ ಮಗಳು ಇವತ್ತಿನ ಆಟಗಳನ್ನು ಯಾವ್ಯಾವ ಆಟ ಆಡ್ತಾಳೆ ಏನು ಅನ್ನೋದನ್ನು, ಮತ್ತು ತುಂಬಾ ತರಲೆ, ತುಂಬಾ ಕೀಟ್ಲೆ ಸಹ ಮಾಡ್ತಾಳೆ. ಸೊ ಇದು ನಾನು ಜೋಕಾಲಿ ಕಟ್ಟೋದಕ್ಕೆ ಸೀರೆ ಹಾಕಿದ್ನಲ್ವ, ಆ ಸೀರೆಗೆ ಒಂದು ದಾರ ಕಟ್ಬಿಟ್ಟು ಗೊಂಬೆ ಕಟ್ಕೊಂಡು ಆಟ ಆಡ್ತಿದ್ದಾಳೆ. ಏನಾಯಿತು ಅಂದರೆ, ಮೊನ್ನೆ ಜೋಕಾಲಿ ಇವಾಗ ಗೋಡೆಗೆ ಹೋಗ್ಕೊಂಡ್ಬಿಟ್ಲು. ಅದ್ರ ಭಯಕ್ಕೋಸ್ಕರ ಇನ್ನು ಜೋಕಾಲಿ ಆಡಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನಂಗೆ ಜೋಕಾಲಿ ಆಡೋಲ್ಲ, ನಾನು ಏನು ಮಾಡೋಣ, ಬೇಜಾರಾಗುತ್ತೆ ಅಂದಲ್ಲ, ಅದಕ್ಕೆ ಈ ರೀತಿ ಗೊಂಬೆನ ಕಟ್ಕೊಟ್ಟಿದ್ದೀನಿ. ಆಟ ಆಡ್ತಿದ್ದಾಳೆ ಅವಳು. ಎಳೆದು ಆ ಗೊಂಬೆ 2-3 ಸಲ ಕೆಳಗಡೆ ಬಿದ್ದಿದೆ, ಕಿತ್ತೋಗಿದೆ. ಸೊ ಆದರೂ ಆಟ ಆಡ್ತಾಳೆ. ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಅವಳು ಹೆಂಗೆ ಆಟ ಆಡ್ತಾಳೆ ಅಂದರೆ, ಕೆಲವೊಂದು ಸಲ ನಾನು ಆಟ ಆಡೋದನ್ನು ನೋಡ್ಬಿಡ ನೀನು ಆಚೆ ಅಂತಾಳೆ. ಅದಕ್ಕೋಸ್ಕರ ಅವಳಿಗೆ ಕಾಣ್ದಂಗೆ ಆಚೆ ಬಂದು ವೀಡಿಯೋಸ್ನೆಲ್ಲ ಮಾಡ್ಕೊಳ್ತೀನಿ. ಮತ್ತು ನಮ್ಮನೆ ಹಾಸಿಗೆ ಅಂತೂ ಯಾವ ಮಟ್ಟಕ್ಕೆ ಮಾಡ್ತಾಳೆ ಅಂದರೆ, ಅವಳು ಕೆಳಗಡೆ ಆಟ ಆಡೋದೇ ಇಲ್ಲ. ಯಾಕೆಂದರೆ ಬಿದ್ದಾಗ ಕೆಳಗಡೆ ನೆಲದಲ್ಲಿ ಏಟಾಗುತ್ತಲ್ವ, ಹಾಸಿಗೆ ಮೇಲೆ ಬಿದ್ದರೆ ಏಟಾಗಲ್ಲ. ಅದೊಂದು ಅವಳು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಇಲ್ಲೇ ಆಟ ಆಡಬೇಕು ಅಂತ. ಈಗ ಔದ್ಕೊತಿದ್ದಾಳೆ, ಏನೇನಾದರೂ ನೋಡಿ, ಏನೋ ಕಿತಾಪತಿ ಮಾಡ್ತಿದ್ದಾಳೆ. ಅದಕ್ಕೋಸ್ಕರ ಬಂದು ಇಲ್ಲಿ ಔದ್ಕೊಂಡಿರೋ ಅಂಥದ್ದು ಅವಳು. ತುಂಬಾ ಹೇಳಿದ್ನಲ್ಲ, ಕ್ವಾಟ್ಲೆ ಅಂತ ಚೆನ್ನಾಗಿ ಕೊಡ್ತಾಳೆ ನನಗಂತೂ. ಯಾವಾಗಲೂ ಈ ರೀತಿ ಏನು ಆಟ ಆಡ್ತಿರಲ್ಲ, ಟಿ ವಿ ನೋಡ್ತಾಳೆ. ಕೆಲವೊಂದು ಸಲ ನಾನು ಅಡುಗೆ ಮಾಡುವಾಗ ಅಲ್ಲೂ ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಕೂತಿರ್ತಾಳೆ. ಬೇಜಾರಾದಾಗ ಈ ರೀತಿ ಬಂದು ಒಬ್ಬೊಬ್ಬಳೇ ಆಟನೂ ಸಹ ಆಡ್ತಾಳೆ. ನಾನು ಸ್ವಲ್ಪ ಹೊತ್ತು ಆವಾಗವಾಗ ಅವಳಿಗೆ ಏನಾದರೂ ಹೇಳ್ಕೊಡೋದು ಅದೆಲ್ಲ ಮಾಡ್ತಾಯಿರ್ತೀನಿ. ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀವಿ, ಸ್ವಲ್ಪ ಹೊತ್ತು ಈ ರೀತಿ ಆಟ ಆಡಿಕೊಂಡು ಕಾಲಗಳನ್ನ ಕಳೀತಾಳೆ ಅವಳು. ಸೊ ಇವಾಗ ಚೇರ್ನೂ ಸಹ ಬಿಟ್ಟಿಲ್ಲ, ಹಂಗೆ ಆಟ ಆಡ್ತಿದ್ದಾಳೆ ಅದ್ರ ಜೊತೆ. 5 ನಿಮಿಷ ಬಿಟ್ಕೊಂಬರ್ತೀನಿ ಮತ್ತೆ. ಅಷ್ಟರೊಳಗಡೆ ಈ ಬೆಡ್ಶೀಟ್ ಎಲ್ಲ ನೀಟಾಗಿ ಹಾಸಿಗೆ ಮೇಲೆ ಹಾಸಿಲ್ಲ, ದಿಂಬಿನ ಕವರ್ ದಿಂಬಿಗೆ ಹಾಕಿಲ್ಲ ಅಂದರೆ ಐತೆ ನಿಂಗೆ ಮಾಡ್ತೀನಿ ಹಬ್ಬನ. ತೆಗಿ ಚೇರಿಂದ, ಕುಯ್ಕೊಂಡತ್ತು. ಇಷ್ಟೇ ಇದಾವಲ್ಲ ಇಲ್ಲಿ, ಈ ಬಕೀಟು, ಈ ಬಾಕ್ಸು, ಈ 2 ಚೀಲಗಳು, ಇದೆಲ್ಲ ಅವಳದೇ ಆಟ ಸಾಮಾನು. ಏನೇನು ಬೇಕಾದೆಲ್ಲ ತುಂಬ್ಕೊಂಡು ಮಡಿಕತ್ತಾಳೆ ನೋಡಿ. ಇವಳಿಗೆ ಆಡೋಕ್ಕೆ ಅಂತ ಬ್ಯಾಸ್ಕೆಟ್ ಬಾಲ್ ಬೇರೆ. ಟುಡೇ ನಿನಗೆ ಹೇಳೋಗಿದ್ದು ನಾನು ಕ್ಲೀನ್ ಮಾಡಿ ಅಂತ. ನಾನು ಬರೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿಲ್ದೆಲ್ಲ ಇರೋ ನಿಂಗೆ ಮಾಡ್ತೀನಿ. ಎಷ್ಟು ಚೆರಿಷ ನೀನು ಹೇಳು, ನಾನು ಎಷ್ಟಂತ ಕ್ಲೀನ್ ಮಾಡೋಣ ಹೇಳು. ನೀನು ಹಿಂಗೆ ಮಾಡಿದರೆ ನಂಗೆ ಸಿಟ್ಟು ಬರಲ್ವಾ, ಕೋಪ ಬರಲ್ವಾ? ಬರುತ್ತೆ ತಾನೇ. ನೀಟ್ ಮಾಡಪ್ಪ, ಪೂಜೆ ಮಾಡ್ಬೇಕು, ನೀಟ್ ಮಾಡವ. ಕಸ ಗುಡಿಸ್ತೀನಿ ಬಿಡು, ನಾನೇ ನೀಟ್ ಮಾಡ್ಕೊತೀನಿ. ಬುಕ್ಕೆಲ್ಲ ಎತ್ತಿಕ್ಕೋ. ಸ್ಲೇಟ್ ಏನದು ಮಾಡಿರೋದು ನೀನು? ಸ್ಲೇಟು ಇವ್ ನೀನು ನೇಣ್ಗೆ ಹಾಕ್ಬಿಟ್ಟಿದ್ದೀವನ್ನ, ಪೂಜೆ ಮಾಡ್ತಾಯಿದ್ದೀವಿ ಇವನಿಗೆ. ಅಯ್ಯೋಯ್ಯೋ, ಇರೋದೊಂದು ಚಾರ್ಜರ್ ಕೊಡೆಯವ್ವ. ಇದು ಇಲ್ಲ ಅಂದ್ರೆ ಅಷ್ಟೇ, ಮೇಲೆ ಗತಿ ಮಾಡ್ತದೆ ನನ್ನ. ಸೊ ಇಷ್ಟೆಲ್ಲ ಆಟಗಳು ಬೆಳಗ್ಗೆಯಿಂದ ಒಂದು ಸಂಜೆ 4 ಗಂಟೆವರೆಗೂ ಮನೆಯಲ್ಲಿ ಆಟ ಆಡ್ತಾಳೆ. ಸೊ ಅದಾದಮೇಲೆ 4 ಗಂಟೆ ಮೇಲೆ ಅಂದರೆ ಒಂದು 5 ಗಂಟೆ ಹತ್ತತ್ರ ಅಂದ್ಕೊಳ್ಳಿ, ಮೇಲೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಸ್ವಲ್ಪ ಕೆಲವೊಂದು ಕೀಟ್ಲೆಗಳನ್ನ ಮಾಡ್ಕೊಂಡು ಅಲ್ಲೂ ಸ್ವಲ್ಪ ಆಟ ಆಡ್ತಾಳೆ. ಒಂದು ಅರ್ಧ ಗಂಟೆ 1/4 ಗಂಟೆ ಡೈಲಿ 2 ಸಲ ನಮ್ಮ ಓನರ್ ಆಂಟಿ ಮನೆಗೆ ಹೋಗ್ತಾಳೆ.
ಅಲ್ಲೂ ಕೂಡ ಮಕ್ಕಳ ಜೊತೆ ಆಟ ಆಡ್ಕೊಂಡು ಬರ್ತಾಳೆ. ಮಕ್ಕಳು ಅಂದರೆ ದೊಡ್ಡವರು, ಚಿಕ್ಕ ಮಕ್ಕಳೇನಲ್ಲ. ಕಾಲೇಜಿಗೆ ಹೋಗ್ತಿದ್ದಾರೆ ಇಬ್ಬರು, ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಇನ್ನೊಬ್ರು ಕಾಲೇಜಿಗೆ ಹೋಗ್ತಿದ್ದಾರೆ. ಅವ್ರ ಜೊತೆ ಆಟ ಆಡಿಕೊಂಡು ಬರ್ತಾಳೆ. ನೋಡಿ, ಒಬ್ಬರೇ ಇದ್ರೂ ಆ ಮಕ್ಕಳು ಅವರೇನೆ ಆಟ ಆಡೋದನ್ನು ಕಲಿತ್ಬಿಡ್ತಾರೆ. ನಾನು ಒಬ್ಬಳೇ ಅಂತ ಹೇಳ್ಬಿಟ್ಟು ಯಾವತ್ತೂ ಸಹ ಬೇಜಾರೆಲ್ಲ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ನನ್ನ ಮಗಳಂತೂ ನನಗೆ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ನನಗೆ ಅಂದರೆ ನಮ್ಮ ವಾತಾವರಣಕ್ಕೆ, ಅಂದರೆ ನಾವು ಈ ರೀತಿ ಇದ್ದೀವಲ್ವ, ಸೊ ಅದಕ್ಕೆ ಅವಳೊಬ್ಬಳೇ ಯಾವ ರೀತಿ ಇರಬೇಕು, ಏನು ಹೆಂಗೆ ಆಟ ಆಡಬೇಕು, ಅದಕ್ಕೆಲ್ಲ ಅವಳ ಪಾಡಿಗೆ ಅವಳು ಆಟ ಆಡಿಕೊಂಡು ಖುಷಿಯಾಗಿರ್ತಾಳೆ. ನಮ್ಮ ಮನೆ ಹತ್ರ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಮಕ್ಕಳಿಲ್ಲ. ಕೆಳಗಡೆ ಒಂದು ಬೇರೆ ಬಿಲ್ಡಿಂಗಲ್ಲಿ ಮಕ್ಕಳಿದ್ದಾರೆ, ಬಟ್ ಅವ್ರು ಯಾರು ಕೂಡ ಮಾತಾಡ್ಸೋದಕ್ಕೆ ಹೋಗಲ್ಲ. ನಾವು ಆಲ್ಮೋಸ್ಟ್ ಇಲ್ಲಿಗೆ ಬಂದು 4 years ರನ್ನಿಂಗ್ ಇವಾಗ. ಆದರೂ ಇನ್ನೂ ಯಾರೂ ಪರಿಚಯನೇ ಆಗಿಲ್ಲ. ಪರಿಚಯ ಆದ್ರೂ ಅಷ್ಟಕ್ಕಷ್ಟೇ. ಎಲ್ಲ ಒಂಥರ ಮನೆ ಒಳಗಡೆ ಕೂಡ ಹಾಕ್ಕೊಂಡು ಗೊಬ್ಬರ ಹಾಕ್ಕೊಂಡು ಮಡಿಕೊಂತಾರೆ. ಮಕ್ಕಳನ್ನ ಆಚೆನೇ ಬಿಡಲ್ಲ. ಸೊ ನಾನು ಅಟ್ಲೀಸ್ಟ್ ಸಂಜೆ ಹೊತ್ತಾದ್ರೂ ಈ ರೀತಿ ಮೇಲ್ಗಡೆ ಕರ್ಕೊಂಡ್ಬಂದು ಆಟ ಆಡಿಸ್ತೀನಿ. ಕೆಲವೊಂದು ಸಲ ಬಾಲು, ಹೂಕಾಟ ಆಡೋಣ, ಕಣ್ಣಾಮುಚ್ಚಾಲೆ, ಕುಂಟೆಪಿಲ್ಲೆ, ಈ ರೀತಿ ಕೆಲವೊಂದು ಆಟಗಳನ್ನು ಸಹ ಆಡ್ತೀನಿ. ಬೇಡ, ಬೈತಾರೆ. ಇದೇನು ಬೆಟ್ಟನ ಕೂಗಕ್ಕೆ ಡಿಸ್ಟರ್ಬ್ ಆಗುತ್ತೆ, ಪಕ್ಕದವ್ರಿಗೆಲ್ಲ ಬೈತಾರೆ ಆಮೇಲೆ ಅವ್ರು. ತುಂಬ ಜನ ನನ್ನ ಕೇಳಿರೋದು, ಆ ಮಗುಗೂ ಬೇಜಾರಾಗಲ್ವ, ನಿನಗೂ ಬೇಜಾರಾಗಲ್ವ, ಯಾರಿಲ್ಲ ಅಕ್ಕಪಕ್ಕದಲ್ಲಿ ಮಾತಾಡಲ್ವಲ್ಲ ಅಂತ ಕೇಳಿರ್ತಾರೆ. ನಾನು ಅದನ್ನೇ ರಿಪೀಟ್ ಮಾಡಿ ಹೇಳ್ತಾ ಇರೋವಂಥದ್ದು. ಸೊ ನನ್ನ ಮಗಳಿದ್ದಾಗ ನನಗೆ ಬೇಜಾರಂತ ಯಾವಾಗಲೂ ಆಗಲ್ಲ. ಏಕೆಂದರೆ ನೋಡಿದ್ರಲ್ಲ ನೀವೇನೆ, ಒಂದು ಆಟ ಆಡ್ತಾಳೆ ಅವಳ ಜೊತೆ. ನಾವು ಪೇಷನ್ಸ್ ಇಟ್ಕೊಂಡು ಆಟ ಆಡಬೇಕು, ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲಾನು ಮಾಡಿಕೊಂಡು ಆಟ ಆಡಬೇಕು. ಅದಕ್ಕೋಸ್ಕರ ನನಗೆ ಯಾವತ್ತೂ ಬೇಜಾರಾಗಿಲ್ಲ. ಇಷ್ಟು ವರ್ಷದಲ್ಲೂ ನನಗೆ ನಿಜ ನನ್ನ ಅಕ್ಕಪಕ್ಕದವ್ರನ್ನ ಅಪರೂಪ ಎಲ್ಲೋ ಒಂದೊಂದ್ಸಲ ಮಾತಾಡ್ಸಿರೋದು. ಯಾವಾಗಲೂ ನನ್ನ ಮಗಳ ಜೊತೆ ಈ ರೀತಿ ಕಾಲ ಕಳ್ಕೊಂಡು ಆಟ ಆಡಿಕೊಂಡು ದಿನವಿಡೀ ಇರ್ತೀವಿ. ಸೊ ಇನ್ಮೇಲೆ ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ದಿನಚರಿ ಹೇಗಿರುತ್ತೆ ಏನು ಅನ್ನೋದನ್ನ ಡೈಲಿ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ಮತ್ತು ನೋಡ್ಬೋದು, ಯಾವಾಗಲೂ ನೀರು ಅಂದರೆ ನಮ್ಮ ಹುಡುಗಿ ಸಖತ್ತು ನೀರು ಆಟ ಆಡಬೇಕು. ನೀರು ಮಣ್ಣು ಈ ಪಾಟಲ್ಲಿ ಆಂಟಿ ಈ ಸೈಡ್ ಪಾಟ್ ಇಟ್ಟಿದ್ರು, ಅವ್ರಿಗೆ ಬೇಜಾರಾಗಿಬಿಟ್ಟು ಈಗ ಆ ಸೈಡ್ ಇಟ್ಬಿಟ್ಟಿದ್ದಾರೆ. ಯಾಕೆಂದರೆ ಹತ್ತಿರ ಇತ್ತಲ್ಲ, ತಗೊಬಂದು ನೀರು ಊದು ಗಲೀಜು ಮಾಡಾಕ್ಬಿಡೋಳು. ಇವಾಗ ಬೇರೆ ದೂರ ಇಟ್ಬಿಟ್ಟಿದ್ದಾರೆ. ಆದರೂ ಕೂಡ ಅಲ್ಲೂ ಬಿಡಲ್ಲ. ಅಲ್ಲೂ ಕೀಟ್ಲೆ ಅವಳು ಮಾಡ್ತಾಳೆ. ಮಣ್ಣಿಗೆ ನೀರು ಹಾಕ್ಕೊಂಡು ಮಣ್ಣು ಕಲಿಸ್ಬಿಟ್ಟು ಗೊಜ್ಜೆ ಮಾಡೋದು, ಅದನ್ನು ಮಾಡ್ತಾಳೆ. ಅದು ಯಾವುದೇ ಕಾರಣಕ್ಕೂ ತಪ್ಸೋಕ್ಕಾಗಲ್ಲ. ಕೆಲವೊಂದು ಸಲ ಈ ರೀತಿ ಆಟಗಳನ್ನು ಆಡ್ತಾಳೆ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಯಾವ ರೀತಿ ಇರ್ತಾರೆ, ಇದೇ ರೀತಿನೇನಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.